ಓಕೆ ಜಾನ್ವರಿ ಲಾಸ್ಟ್ 2 ಕ್ವಶನ್ ಶಾರ್ಟ್ ಆಗಿ ಮುಗಿಸ್ಬಿಡೋಣ. ಒಂದೇನಂದ್ರೆ ಲಾಸ್ಟ್ ವೀಕ್ ಗೆಸ್ಟ್ ಗಳು ಬರ್ತಾರೆ ಮನೆಗೆ. ಬಂದವರೆಲ್ಲಾನು ಸ್ವಲ್ಪ ಹೊರಗಡೆ ಹೆಂಗಾಗ್ಬಿಡ್ತು ಅಂದ್ರೆ ಬಂದವರು ಡೈರೆಕ್ಟ್ ಗಿಲಿನ ಟಾರ್ಗೆಟ್ ಮಾಡ್ಬಿಟ್ರು ಅಂತ ಹೇಳಿ. ನೀವು ಮನೆ ಒಳಗಡೆ ಇದ್ರಿ, ನಿಮಗ್ ಹಂಗ ಅನ್ಸತ್ತಾ? ಅಂಡ್ ರಜತ್ ಮತ್ತೆ ಚೈತ್ರ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅವ್ರಿಬ್ರು ಆಟ ಇನ್ ಮುಂದೆ ಹೇಗಿರುತ್ತೆ, ಮನೆ ಬದಲಾಗತ್ತಾ ಹೇಗೆ ಅಂತ. ಸೊ ಅವ್ರು ಬಂದಾಗ ಗಿಲ್ಲಿನ್ ಟಾರ್ಗೆಟ್ ಮಾಡಿದ್ರು ಅಂತ ನನ್ಗೆ ಅನ್ನಿಸ್ಲಿಲ್ಲ. ಬಂದಾಗ್ಲೇ ಇವನು ಕಿತಾಪತಿ ಶುರು ಮಾಡಿದ. ನಮ್ಗೆ ಅಭ್ಯಾಸ ಆಗೋಗಿತ್ತೆ, ಗಿಲ್ಲಿ ಹಿಂಗೆ ಅಲ್ವಾ, ಅವನೇನೋ ಅಂತಿರ್ತಾನೆ ಏನೋ, ಅದ್ ನಮ್ಗೆ ಅವ್ನ್ ಇನ್ನೊಬ್ರನ್ನ ಕೆಳಗಡೆ ಹಾಕಿನೇ ಕಾಮಿಡಿ ಮಾಡೋದು ಗಿಲ್ಲಿ. ನಾವ್ ಅದನ್ನೆಲ್ಲ ತಗೊಂಡ್ಬಿಟ್ಟಿದ್ವಿ. ಅವ್ರು ಬಂದಾಗ ಏನ್ ಮಾಡ್ಬಿಟ್ಟ ಮಂಜು ಅವ್ರಿಗೆ ಇದು 2ನೇದ 3ನೇದ ಮದ್ವೆ ಅಂತಲ್ಲ ಅಂತ. ನಾವ್ ತಗೊಳ್ಳೋಷ್ಟು ಈಸಿಯಾಗಿ ಅವ್ರು ತಗೊಳಕ್ ರೆಡಿ ಇರ್ಲಿಲ್ಲ. ಅವ್ರಿಗೆ ಏನಪ್ಪಾ ಬ್ಯಾಚುಲರ್ ಪಾರ್ಟಿ ಮಾಡಕ್ ಬಂದಿದೀವಿ ಹಿಂಗ ಅಂದಾಗ ಅದು ಹೊರಗಡೆ ಅವ್ರ ವೈಫು ಕೂಡ ಟ್ವೀಟ್ ಮಾಡಿದ್ದಾರೆ. ಸಾರಿ, ಅದೇ ಅದು ಒಂಥರ ಆಗುತ್ತಲ್ವಾ, ಏನಪ್ಪಾ ಅಂದ್ರೆ ತುಂಬಾ ದಿವಸ ಆದ್ಮೇಲೆ ಮದ್ವೆ ಫಿಕ್ಸ್ ಆದಾಗ ಹಂಗೆಲ್ಲ ಅಂದಾಗ ಜನ ಬೇರೆ ನೋಡ್ತಾ ಇರ್ತಾರೆ. ಅದೆಲ್ಲ ಕೋಪ ಇತ್ತು. ಅವ್ರೇನ್ ಟಾರ್ಗೆಟ್ ಮಾಡ್ಲಿಲ್ಲ, ಇವನೇ ಮಾಡ್ದ. ಅವ್ರು ಇನ್ನೂ ಅಡ್ಜಸ್ಟ್ ಆಗ್ತಾನೆ ಇಲ್ಲ. ಯಾವಾಗ ಬಂದಿದ್ದಾರೆ ಇರೋ ಮಾಡೋಣ ಅಂದ್ರೆ ಅವ್ರು ಬಂದಾಗಿಂದ ಅವ್ರಿಗೆ ಕಾಲ್ ಎಳಿಯೋದು, ಇದ್ ಮಾಡೋದು. ಅವ್ರು ಸುಮ್ನೆ ಇರು ಅಂದ್ರು ಇವನೇ ಸುಮ್ನೆ ಟ್ರಿಗರ್ ಮಾಡ್ತಾನೆ ಇದ್ದ. ಬಿಟಿ ತಿನ್ನಕ್ ಬಂದಿದ್ದೀರ ಅದು ಅವ್ರಿಗೆ ಫುಲ್ ಟ್ರಿಗರ್ ಆಗೋದು. ಕಾಂಪ್ಲಿಮೆಂಟ್ ಕೊಡ್ತೀರಾ ಗಿಲ್ಲಿಗೆ, ಸಕ್ಕದಾಗ ರೋಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ನನಗೆ ಅದು ಇಷ್ಟ ಆಯ್ತು. ಯಾಕಂದ್ರೆ ಅವನು ಸ್ಪಾಂಟೇನಿಯಸ್ ಆಗಿ ಯಾವ್ದೇ ಸ್ಕ್ರಿಪ್ಟ್ ಇರ್ಲಿಲ್ಲ, ಎಲ್ಲ ತಲೆಯಲ್ಲೇ ಸ್ಟೋರ್ ಮಾಡ್ಕೊಂಡ್ ಮಾಡಿದ್ನಲ್ಲ, ಅದು ನನಗೆ ಖುಷಿ ಆಯ್ತು. ಅದಾದ್ಮೇಲೆ ಅಂದ್ರೆ ಏನಂದ್ರೆ ಇದನ್ನ ನಾವಂತೂ ತುಂಬಾ ಸ್ಪಾಂಟೇನಿಯಸ್ ಆಗಿ ತಗೋತಾ ಇದ್ವಿ, ಸ್ಪೋರ್ಟಿವ್ ಆಗಿ ತಗೋತಾ ಇದ್ವಿ ಅವ್ನು ಏನೇ ಮಾಡಿದ್ರು. ಬಟ್ ಅವ್ರಗಳಿಗೆ ಅದು ತುಂಬಾ ಅಫೆಂಡ್ ಆದ್ರು ಅವರು. ಬಟ್ ಹೋಗ್ಬಿಟ್ಟು ನೀನ್ ಏನೇ ಮಾಡಿದ್ರು ಚೆನ್ನಾಗಿತ್ತು ಬಿಡು ಅಂತ ಹೇಳ್ಬಿಟ್ಟು ಹೇಳಿದೆ. ಬಟ್ ಅದನ್ನ ಅವ್ರೇನ್ ಟಾರ್ಗೆಟ್ ಮಾಡ್ಲಿಲ್ಲ. ಇವನ್ ಮಾಡಿದನ್ನ ನಾವು ಸಹಿಸ್ಕೊಳ್ಳೋ ಅಷ್ಟು ಅವ್ರು ಸಹಿಸ್ಕೊಳಕ್ ರೆಡಿ ಇರ್ಲಿಲ್ಲ. ಅವ್ರಿಗೆ ಏನ್ ಅನ್ಸ್ತು, ಆಚೆ ಕಡೆಯಿಂದ ಗಿಲ್ಲಿ ಕಾಮಿಡಿ ಚಂದ ಅನ್ಸ್ತಿತ್ತು. ಅಲ್ಲಿ ಅವನು ಎಲ್ಲಾರ್ಗು ಟ್ರಿಗರ್ ಮಾಡೋದ್ ನೋಡಿದಾಗ ಅವ್ರು ತುಂಬಾ ಇರಿಟೇಟ್ ಆದ್ರು. ಅವ್ರೇನ್ ಟಾರ್ಗೆಟ್ ಮಾಡಿದ್ದಿಲ್ಲ. ಅವ್ರು ಬಂದಾಗ ಹೇಳ್ತಾ ಇದ್ರು ಟ್ವಿಸ್ಟ್ ಇದೆ ಅಂತ 5 ಜನ ಗೆಸ್ಟ್. ಸುಮ್ನೆ ಕಾಲಿಳಿಯಕ್ ರೇಗಿಸ್ತಾ ಇದಾರೆ ಅನ್ನೋ ತರಾನೇ ಅನ್ಸ್ತಿತ್ತು. ನಾವು ಉಳ್ಕೋತೀವಿ ಯಾರಾದ್ರೂ ಅಂತ ಅಂದಾಗ್ಲೂ ಸುಮ್ನೆ ಹೇಳ್ ಕಳ್ಸಿರ್ತಾರೆ. ನಾನು ಹಂಗೆ ಅನ್ಕೊಂಡೆ ಏನಕ್ಕೆ ಉಳ್ಕೋತಾರೆ, ಯಾಕಂದ್ರೆ ಆಲ್ರೆಡಿ ಇವ್ರನ್ನ ನೋಡಿದಾರೆ, ಎಲ್ಲ ಫಿನಾಲೆ ತನಕ ಹೋಗಿರೋರು ಗೊತ್ತು. ಈಗ ರಜತ್ ಲಾಸ್ಟ್ ಟೈಮು 50 ಡೇಸ್ ಆದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ರಜತ್ ಬಗ್ಗೆ ಗೊತ್ತಿರ್ಲಿಲ್ಲ, ರಜತ್ ಆಟ. ಸೊ ಅವ್ನ್ ಇಷ್ಟ ಆದ. ಈಗ ರಜತ್ ಎಲ್ಲ ಗೊತ್ತಾದ್ಮೇಲೆ ಯಾಕೆ ಮತ್ತೆ ಅದೇ ಫೇಸ್ ಗಳನ್ನ ನೋಡ್ತಾರೆ, ಆತರ ಇತ್ತು. ಉಳ್ಕೊಂಡಿದ್ದಾರೆ. ನನಗ್ ಅನ್ಸೋದಷ್ಟೇ, ಆಲ್ರೆಡಿ ನೋಡಿರುವಂತ ಫೇಸ್. ಚೈತ್ರ ಹೇಗ್ ಆಟಾಡ್ತಾರೆ, ರಜತ್ ಹೇಗ್ ಆಟಾಡ್ತಾರೆ, ಏನ್ ಮಾತಾಡ್ತಾರೆ. ಸೊ ಹೊಸ ಪರ್ಸನಾಲಿಟಿಗಳು ಬಂದಾಗ ಜನ ಕನೆಕ್ಟ್ ಆಗೋಷ್ಟು ಇವ್ರಿಗೆ ಆಗ್ತಾರೆ ಅಲ್ವಾ ನನಗ್ ಗೊತ್ತಿಲ್ಲ. ಬಟ್ ಅವ್ರನ್ನ ಕಳ್ಸಿದಾರೆ ಅಂದ್ರೆ ಏನೋ ಒಂದ್ ಲೆಕ್ಕಾಚಾರ ಇದ್ದೇ ಇರುತ್ತೆ, ವರ್ಕ್ ಆಗುತ್ತೆ ಅಂತಾನೆ ಕಳ್ಸಿರ್ತಾರೆ ಅಂತ ನನಗ್ ಅನ್ಸುತ್ತೆ.